ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. job.namaskar.india.com ಅಂತ ಸರ್ಚ್ ಮಾಡಿದ್ರೆ ಸಾಕು ಸ್ನೇಹಿತರೆ, ಈ ಒಂದು ವೆಬ್ಸೈಟ್ ಸಿಗುತ್ತೆ. ಸೊ ಇವತ್ತು ನಾನು ನಿಮಗೆ WCD ಅಂದ್ರೆ ಅಂಗನವಾಡಿಯಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. WCD ಚಿಕ್ಕಮಂಗ್ಳೂರಲ್ಲಿ ಕರೆದಿರುವಂತದ್ದು. ಓಕೆನಾ, ಅಂಗನವಾಡಿ ಪೋಸ್ಟ್ ಗಳನ್ನ ಕರೆದಿದ್ದಾರೆ. 267 ಪೋಸ್ಟ್ ಗಳನ್ನ ಕರೆದಿದ್ರು ಸ್ನೇಹಿತರೆ, ಮೊದಲು ಕರೆದಿದ್ರು. ಸೊ ಅದನ್ನ ಮತ್ತೆ ಓಪನ್ ಮಾಡಿದ್ದಾರೆ. ಓಕೆನಾ, ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಸ್ಯಾಲರಿ ಬಂದು 20,000 ಇರುತ್ತೆ ಸ್ನೇಹಿತರೆ. 267 ಅಂಗನವಾಡಿ ವರ್ಕರ್ ಮತ್ತೆ ಹೆಲ್ಪರ್ ಗೆ ಕರೆದಿರುವಂತದ್ದು. ಲಾಸ್ಟ್ ಡೇಟ್ ಬಂದು 5ನೇ ತಾರೀಕು ಜನವರಿ ಇರುತ್ತೆ ಸ್ನೇಹಿತರೆ. ಓಕೆನಾ, ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ನ ಫಿಲ್ ಅಪ್ ಮಾಡಿ. ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ, ಅಪ್ಲಿಕೇಶನ್ ಎಕ್ಸಾಮ್ ಕೂಡ ಇರೋದಿಲ್ಲ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲೈ ಮಾಡಿ, ಮೆರಿಟ್ ಬೇಸ್ ಮೇಲೆ ನಿಮ್ಗೆ ತಗೊಳ್ತಾರೆ ಸ್ನೇಹಿತರೆ. ಓಕೆನಾ, 5ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಓಕೆನಾ, ನೋಡಿ, ಏನು ಅಪ್ಲಿಕೇಶನ್ ಫೀಸ್ ಇಲ್ಲ. ಏಜ್ ಲಿಮಿಟ್ ಬಂದು 19ರಿಂದ 35ವರೆಗೂ ಇದೆ ಸ್ನೇಹಿತರೆ. SC ST OBC ಅವರಿಗೆ ಏಜ್ ರಿಲ್ಯಾಕ್ಸೇಷನ್ಸ್ ಇದೆ ಸ್ನೇಹಿತರೆ. ಅಂಗನವಾಡಿ ವರ್ಕರ್ ಬಂದು ನಿಮಗೆ 50 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಸೊ 10th 12th ಮತ್ತೆ ಡಿಪ್ಲೊಮಾ ಇನ್ ನ್ಯೂಟ್ರಿಷನ್ಸ್ ಈ ರೀತಿ ಕೋರ್ಸ್ ಗಳನ್ನ ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಅದಾನಂತರ ಹೆಲ್ಪರ್ ಗೆ ಯಾವುದೇ ರೀತಿಯ ಕೋರ್ಸ್ ಏನು ಬೇಕಾಗಿಲ್ಲ, ಬರೀ 10th ಆಗಿದ್ರೆ ಸಾಕು ಸ್ನೇಹಿತರೆ. 217 ಪೋಸ್ಟ್ ನಾಗ ಕರೆದಿದ್ದಾರೆ ಸ್ನೇಹಿತರೆ. ಚಿಕ್ಕಮಂಗ್ಳೂರು ಆಗಿರ್ಬೇಕಾಗಿರುತ್ತೆ ನೀವು. ಓಕೆನಾ, ಚಿಕ್ಕಮಂಗ್ಳೂರು ಆಗಿದ್ದು ಅದಾನಂತರ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ನೋಡಿ, 12th ಆದ ನಂತರ ನೀವು ECCE ಅಥವಾ ಡಿಪ್ಲೊಮೊ ಅಥವಾ JOC ಅಥವಾ NTT ಕೋರ್ಸ್, ಈ ರೀತಿ ಕೋರ್ಸ್ಗಳನ್ನ ನೀವು ಮುಗಿಸಿರ್ಬೇಕಾಗುತ್ತೆ. ಅದು ಅಪ್ರೂವ್ಡ್ ಬೈ DSERT ಅಂತ. ಓಕೆನಾ, ಇವಾಗ ಫಾರ್ ಎಕ್ಸಾಂಪಲ್ ಇದು ಏನು ಅಂತ ಹೇಳಿದ್ರೆ, ನೀವು ಪೌಷ್ಟಿಕ ಆಹಾರ ಕೊಡುವಂತದ್ದು, ಅದ್ರ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದು ನಿಮ್ಗೆ ಗೊತ್ತಿರ್ಬೇಕಿರುತ್ತೆ. ಸೊ ಅದಕ್ಕೋಸ್ಕರ ಈ ಕೋರ್ಸ್ಗಳು ಇರೋದು. ಸೊ ಈ ಕೋರ್ಸ್ಗಳನ್ನ ನೀವು ಕ್ಲಿಯರ್ ಮಾಡ್ಕೊಂಡಿದ್ರೆ ಇದಕ್ಕೆ ಅಪ್ಲೈ ಮಾಡಬಹುದಾಗಿರುತ್ತೆ ಟೀಚರ್ಗೆ. ಇಲ್ಲ ನೀವು ಹೆಲ್ಪರ್ ಆಗಿ ಅಪ್ಲೈ ಆಗಿ ಅದಾದ ನಂತರ ನೀವು ಪ್ರಮೋಷನ್ ತಗೋಬಹುದಾಗಿರುತ್ತೆ 1 ವರ್ಷದಲ್ಲಿ 2 ವರ್ಷದಲ್ಲಿ. ಓಕೆನಾ, ಅದಾದ್ರೆ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಫಿಲ್ ಅಪ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಫುಲ್ ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಮೊದ್ಲೇನೆ. ಸೊ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಏನು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಓಕೆನಾ, ಇಲ್ಲಿ ಬಂದು ನೀವು ಡೈರೆಕ್ಟ್ ಆಗಿ ಯೂಸರ್ ಮ್ಯಾನ್ಯುವಲ್ ಮತ್ತೆ ಇದು ನೋಟಿಫಿಕೇಶನ್ ಇರುತ್ತೆ. ಇಲ್ಲಿ ಅಪ್ಲಿಕೇಶನ್ ಫಿಲ್ ಅಪ್ ಮಾಡ್ಬೇಕಾಗಿರುತ್ತೆ, ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ, ಪ್ರಿಂಟ್ ಅಪ್ಲಿಕೇಶನ್ ಇರುತ್ತೆ ಸ್ನೇಹಿತರೆ. ಓಕೆನಾ, ಸೊ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ಪೋಸ್ಟ್ ಅಂತ ಕೇಳಿದ ತಕ್ಷಣ ಈ ಒಂದು ಪೋಸ್ಟ್ ಗಳನ್ನ ನೀವು ತಿಳ್ಕೊಂಡು ಸೆಲೆಕ್ಟ್ ಮಾಡ್ಬೇಕಾಗಿರುತ್ತೆ. ನೋಡಿ, ಚಿಕ್ಕಮಂಗ್ಳೂರು, ಅದಂತರ ಯಾವ ಡಿಸ್ಟಿಕ್ ಪ್ರಾಜೆಕ್ಟ್ ಗೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು, ಕಡೂರು, ಕೊಪ್ಪ, ಮುದಗೇರಿ, ನರಸೀಪುರ, ಶೃಂಗೇರಿ, ತರೀಕೆರೆ ಈ ರೀತಿ ಕೊಟ್ಟು ಅದಂತರ ನೋಟಿಫಿಕೇಶನ್ ನಂಬರ್ ನ ನೀವು ಸೆಲೆಕ್ಟ್ ಮಾಡ್ಬೇಕಾಗಿರುತ್ತೆ. ಅದಂತರ ಪೋಸ್ಟ್ ಯಾವುದು ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. SC ST ಯಾವುದು ಅಲ್ಲ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಡ್ಬೇಕಾಗಿರುತ್ತೆ ಸಿದ್ರೆ. ಓಕೆನಾ, ಈ ಒಂದು ಪೋಸ್ಟ್ ಸರ್ವರ್ ಗಳು ಡೌನ್ ಆಗ್ತಾ ಇರುತ್ತೆ. ಆದಷ್ಟು ಬೇಗ ಅಪ್ಲೈ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಅಪ್ಲಿಕೇಶನ್ ಫಿಲ್ ಅಪ್ ಮಾಡೋಕ್ಕಾಗೋದು. ಸೊ ಇವಾಗ ನೋಡಿ, ನಾನು ಮಾಡಿದಾಗ ಸರ್ವರ್ ಡೌನ್ ಇತ್ತು. ಓಕೆನಾ, ಅದಕ್ಕೋಸ್ಕರ ನಿಮ್ಗೆ ಹೇಳೋದು, ಒಂದೊಂದ್ಸತಿ ಸರ್ವರ್ ಡೌನ್ ಇರುತ್ತೆ. ಆ ಟೈಮಲ್ಲಿ ನೀವು ಟ್ರೈ ಮಾಡಿದಾಗ ಸಿಗೋದಿಲ್ಲ, ಮತ್ತೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ. ಓಕೆನಾ, ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ, ನೋಟಿಫಿಕೇಶನ್ ನೋಡೋದು ಅಂತ ಇದ್ರೆ ನೋಡಿ, ಕರ್ನಾಟಕ ಸರ್ಕಾರದಿಂದ ಕರೆದಿರುವಂತಹ ನೋಟಿಫಿಕೇಶನ್ಗಳು ಸ್ನೇಹಿತರೆ. ಇದು ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಇದು ಲಾಸ್ಟ್ ನಿಮ್ಗೆ 19/4/2014 ಪ್ರಕಾರ ನಿಮ್ಗೆ ಕರೆದಿರುವಂತದ್ದು. ಓಕೆನಾ, ಇದು ಬಂದು ನಿಮ್ಗೆ ಲಾಸ್ಟ್ ಡೇಟ್ ಬಂದು 5ನೇ ತಾರೀಕು ಇರುತ್ತಲ್ವಾ. ನೀವು ಆದಷ್ಟು ಬೇಗ ಅಪ್ಲೈ ಮಾಡ್ಕೊಂಡ್ರೆ ಒಳ್ಳೇದು ಸ್ನೇಹಿತರೆ. ಸ್ಥಳೀಯರಾಗಿರ್ಬೇಕು. ಗ್ರಾಮ ಪ್ರದೇಶದ ಅಂಗನವಾಡಿ ಕೇಂದ್ರದ ಆದಾಯ ಕಂದಾಯ ಗ್ರಾಮದಲ್ಲಿ ವಾಸ ವಾಸ ವ್ಯತ್ಯಾಸ ಹೊಂದಿರಬೇಕು, ವಾಸಸ್ಥಳ. ಓಕೆನಾ, ಅದಾದ್ರೆ ನೀವು ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗೆ ಏನೇನು ಅರ್ಹತೆ ಅಂತ ಹೇಳಿದ್ರೆ, PUC ಆಗಿರ್ಬೋದು, ಅಥವಾ ನೀವು SSLC ಮುಗಿಸಿ ನೀವು ಡಿಪ್ಲೊಮಾ ಮಾಡ್ಕೊಂಡಿದ್ರು ಕೂಡ ಅವ್ರಿಗೂ ಕೂಡ ಇದೆ ಸ್ನೇಹಿತರೆ. ಓಕೆನಾ, ಅದಾನಂತರ ನೀವು ಅಂಗನವಾಡಿ ಸಹಾಯಕಿ ವಿದ್ಯಾರ್ಥಿಯಲ್ಲಿ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಸ್ನೇಹಿತರೆ. ಕನಿಷ್ಠ ನೀವು 50% ಇಂಟ್ರೆಸ್ಟ್ ಪರ್ಸೆಂಟೇಜ್ ತಗೊಂಡಿರ್ಬೇಕಾಗಿರುತ್ತೆ SSLC ಅಲ್ಲಿ, ಅವ್ರು ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ, ಅದಾನಂತರ ನೀವು ಅಂಗನವಾಡಿ ವರ್ಕರ್ಗೆ ಅಪ್ಲೈ ಮಾಡೋದಕ್ಕೋಸ್ಕರ ನೀವು ಏನಾದ್ರು ವಿಚ್ಛೇದನ ಹೊಂದಿರೋ ಮಹಿಳೆ ಆಗಿದ್ರೆ, ಅಥವಾ ವಿಧವೆಯವರಾಗಿದ್ರೆ, ತೃತೀಯ ಲಿಂಗದವರಾಗಿದ್ರೆ, ಇವರೆಲ್ಲರೂ ಕೂಡ ಅಪ್ಲೈ ಮಾಡಬಹುದು. ಹಾಗೆ ಆಸಿಡ್ ದಾಳಿ ಹೊಂದಿರುವಂತ ಅಭ್ಯರ್ಥಿಗಳು, ಮತ್ತೆ ಇಲಾಖೆ ಸಂಸ್ಥೆಗಳ ನಿವಾಸಿಯಲ್ಲಿ ಇದ್ದಂತವ್ರು, ವಿಧವೆಯ ಆಯ್ಕೆ, ಅಂಗವಿಕಲರಾಗಿದ್ರು ಕೂಡ ಅಪ್ಲೈ ಮಾಡಬಹುದು. ಮತ್ತೆ ಇವ್ರಿಗೆಲ್ಲರಿಗೂ ಬೋನಸ್ ಅಂಕಗಳು ಕೊಡ್ತಾರೆ ಸ್ನೇಹಿತರೆ. ಓಕೆನಾ, ಅದಾನಂತರ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಾಗ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಯಾವ ರೀತಿ ಇದನ್ನ ಮಾಡೋದು ಅಂತ ಹೇಳಿದ್ರೆ, ನೀವು ಅರ್ಜಿ ನಮೂನೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಬೇಕು. ಅದಾದ ನಂತರ ಜನನ ಪ್ರಮಾಣ ಪತ್ರ, ಬರ್ತ್ ಸರ್ಟಿಫಿಕೇಟ್ ಅಥವಾ SSLC ಮಾರ್ಕ್ಸ್ ಕಾರ್ಡ್ ಇದ್ರು ಓಕೆ.
ಅದಾದ ನಂತರ ನೀವು ಏನ್ ವಿದ್ಯಾರ್ಹತೆ ಹೊಂದಿದ್ರೆ ಅದನ್ನ ಕೊಡ್ಬೇಕಾಗಿರುತ್ತೆ. ಅದಾದ ನಂತರ ನೀವು ತಹಸೀಲ್ದಾರರದು 3 ವರ್ಷದೊಳಗಿನ ವಾಸಸ್ಥಳ ದೃಢೀಕರಣ ಪತ್ರ ತಗೋಬೇಕು. ಅಭ್ಯರ್ಥಿಗಳು ಜಾತಿ ಪ್ರಮಾಣ ಪತ್ರ, ಮತ್ತೆ ಪತಿಯ ಮರಣ ಪ್ರಮಾಣ ಪತ್ರ ಅಥವಾ ವಿಧವೆ ಪ್ರಮಾಣ ಪತ್ರ, ಆಮೇಲೆ ವಿಚ್ಛೇದನ ಹೊಂದಿದ್ರೆ ವಿಚ್ಛೇದನ ಪ್ರಮಾಣ ಪತ್ರ, ಅಂಗವಿಕಲ ಪ್ರಮಾಣ ಪತ್ರ, ಈ ರೀತಿ ಯಾವ್ದು ನಿಮ್ಗೆ ಅನ್ವಯ ಆಗುತ್ತೋ ಆ ಒಂದು ಸರ್ಟಿಫಿಕೇಟ್ ಗಳನ್ನ ನೀವು ಹೊಂದಿರ್ಬೇಕಾಗಿರುತ್ತೆ. ಓಕೆನಾ. ಆಧಾರ್ ಕಾರ್ಡ್ ಹೊಂದಿರ್ಬೇಕಾಗಿರುತ್ತೆ. ಇದಿಷ್ಟನ್ನ ತಿಳಿದುಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಂತ ಹೋಗಿ ಸ್ನೇಹಿತರೆ. ಓಕೆನಾ. ಅದಾದ ನಂತರ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಿದ ನಂತರ 2 ತಿಂಗಳಲ್ಲಿ ನಿಮ್ಗೆ ಲಿಸ್ಟ್ ಸಿಗುತ್ತೆ ಸ್ನೇಹಿತರೆ. ಯಾರ್ಯಾರು ಏನೇನು ಯಾವ್ಯಾವ ಜಿಲ್ಲೆಗೆ ಹೋಗ್ಬೇಕು, ಏನ್ ಕತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಲಿಸ್ಟ್ ಸಿಗುತ್ತೆ. ಸೊ ಆ ಲಿಸ್ಟ್ ನೀವು ನೋಡ್ಕೊಂಡು ನೀವು ಮೆರಿಟ್ ಬೇಸ್ ಅಲ್ಲಿ ಕರೆದಿರ್ತಾರೆ. ಮೆರಿಟ್ ಬೇಸ್ ಅಲ್ಲಿ ನಿಮ್ಗೆ ಅನ್ವಯ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಫುಲ್ ಲಿಸ್ಟ್ ಕೊಡ್ತಾರೆ. ಅದಾದ ನಂತರ ನೀವು ಇಂಟರ್ವ್ಯೂ ಹೋಗ್ಬೇಕಾಗುತ್ತೆ. ಇಂಟರ್ವ್ಯೂ ಹೋದಾಗ ಅಲ್ಲಿ ಇಂಟರ್ವ್ಯೂ ಏನಿರಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ನಾರ್ಮಲ್ ಆಗಿ ಸುಮ್ನೆ ನಿಮ್ಮ ಹೆಸರೇನು, ಎಲ್ಲಿರೋದು, ಏನು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅಷ್ಟೇ. ಓಕೆನಾ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ತುಂಬಾ ಉತ್ತಮವಾದ ಹುದ್ದೆ, ಆದಷ್ಟು ಒಳ್ಳೆ ಕಾರ್ಯಕ್ಕೆ ಯೂಸ್ ಆಗುತ್ತೆ ಈ ಒಂದು ಹುದ್ದೆ. ಓಕೆನಾ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಅದಾದ ನಂತರ ನಿಮ್ಗೆ ಇನ್ನೂ ಏನಾದ್ರೂ ಡೌಟ್ಸ್ ಇತ್ತು ಅಂದ್ರೆ ಡೌಟ್ಸ್ ನ ನೀವು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ, ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಅದಕ್ಕೂ ಜಾಯ್ನ್ ಆಗಿ ಸ್ನೇಹಿತರೆ. ಓಕೆನಾ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.